ಲೋಕಸಭೆಯಲ್ಲಿ ಮೊದಲ ಗೆಲುವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. 3 ಲಕ್ಷ ಮೆಜಾರಿಟಿಯಲ್ಲಿ ನಾವು ಗೆಲ್ತೀವಿ. ಯಾವ ಕೇಳಿದ್ರು ಹೆಂಗೆ ಹೇಳ್ತೀವಿ ಅಂತ 17 ಸರ್ವೆ ರಿಪೋರ್ಟ್ ನನ್ನ ಎಗೇನೆಸ್ಟ್ ಬಂತು. ಹೆಂಗ್ ಮಾತಾಡ್ತಾ ಇದ್ರು ಅಂದ್ರೆ ಒಬ್ಬರ ಬಗ್ಗೆ ನಾನು ಅವ್ರ ಹೆಸರಲ್ಲಿ ಪಬ್ಲಿಸಿಟಿ ಕೊಡಕ್ಕೆ ಇಷ್ಟಪಡಲ್ಲ. ನಾವೇನ್ ಮಾತಾಡೋದು ಸುದ್ದಿ ಆಗುತ್ತೆ. ಪ್ರಧಾನಿಗಳು ಬಂದು ಅವ್ರು ಸೋಲ್ಸಕ್ಕಾಗಲ್ಲಂತೆ. ಯಾರು ಟಿಕೆಟ್ ತಗೊಳಕ್ಕೆ ರೆಡಿ ಇರಲಿಲ್ಲ. ಕೋಚಿಂಗ್ ಸೆಂಟರ್ ಮೇಸ್ಟ್ ಬಂದು ಸೋಲ್ಸ್ಬಿಟ್ಟ. MS ರಾಮಯ್ಯ ಕುಟುಂಬ ಅವರ ಸೇವೆ ಅನನ್ಯವಾದದ್ದು ಸರ್. ಬಹಳಷ್ಟು ಜನಕ್ಕೆ ನಾನು MS ರಾಮಯ್ಯ ಅವರ ಜೀವನ ಚರಿತ್ರೆ ಓದ್ತಿದ್ದೆ ಸರ್. ದೇವರಾಜ ಅರಸರು ಕೊನೆ ದಿನಗಳಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆರ್ಥಿಕ ಸಂಕಷ್ಟ ಆದಾಗ ಪ್ರತಿ ತಿಂಗಳು 30-30 ಸಾವಿರ ಸರ್ ಜೀವನಕ್ಕೆ ಇಟ್ಕೊಳ್ಳಿ ಅಂತ MS ರಾಮಯ್ಯ ಅವರು ಅವ್ರ ಕೊನೆ ದಿನಗಳವರೆಗೂ ಅವ್ರ ಮನೆ ಕಳಿಸ್ತಾ ಇದ್ರು. ಇದು ಸೀನಿಯರ್ ಪತ್ರಕರ್ತರು ಆರಾಧ್ಯ ಅವರು ಬರೆದ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ. MS ರಾಮಯ್ಯ ಅವರು ಒಂದ್ಸಲ ಕೆಂಗಲ್ ಹನುಮಂತನವರಿಗೆ ವೆಯ್ಟ್ ಮಾಡ್ತಿದ್ರೆ ಆಟೋ ಬಂದಿರ್ತಾರೆ. MS ರಾಮಯ್ಯ ಅವರು ಕೇಳ್ತಾರೆ, ಕೆಂಗಲ್ ಹನುಮಂತನವರೇ ಅದೇ ನೀವು ಆಟೋ ಬರ್ತೀರ ಅಂತ ಮಾರನೇ ದಿನನೇ ಅವ್ರಿಗೆ ಅಂಬಾಸಿಡರ್ ಕಾರ್ ಕಳಿಸ್ತಾರೆ. ಇದು MS ರಾಮಯ್ಯ ಕುಟುಂಬದ ದೊಡ್ಡತನ, MS ರಾಮಯ್ಯ ಕುಟುಂಬದ ದೊಡ್ಡಸ್ತಿಕೆ. ಇವತ್ತ ವಂಶದ ಕುಡಿ ರಾಜಕೀಯಕ್ಕೆ ಬಂದಿದೆ. ಅಣ್ಣ ನಿನ್ನ ಡೆಲ್ಲಿ ಕಳಿಸೋದಂತೂ ಕನ್ಫರ್ಮ್. ಸೆಂಟ್ರಲ್ ಗೌರ್ಮೆಂಟ್ ಬಂದು ನಿಂತ್ಕೊಂಡ್ರು ನಾವು ಗೆಲ್ಲೋದು ಕನ್ಫರ್ಮ್. ಯಾರೋ ಹೇಳಿದ್ರು ಹೆಂಗ್ ಗೆಲ್ತೀರಾ ಅಂತ. ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟರ್ ಆಚೆ ನಾವೆಲ್ಲರೂ ಬರ್ತೀವಲ್ಲ, ಆವಾಗ ಮಾತಾಡ್ತೀವಿ ನಾವು ಹೆಂಗ್ ಗೆದ್ವಿ ಅಂತ. ನೀವೆಲ್ಲರೂ ಕಷ್ಟ ಪಡ್ತಿದ್ದೀರಾ. 8 ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ ಹವಾ ಇದೆ. ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡುತ್ತೆ. ಅಲ್ಲಕ್ಕ ಹಸಿರು ಬಂದಿರೋರಿಗೆ ಇಷ್ಟ ಅನ್ನ ಇಟ್ರೇನೆ 100 ವರ್ಷ ಚೆನ್ನಾಗಿರುವಂತ ಆಶೀರ್ವದಿಸ್ತೀರೆ. ತಿಂಗಳಿಗೆ 10 kg ಅಕ್ಕಿ, ಬಸ್ಸಲ್ಲಿ ಫ್ರೀ, ಕರೆಂಟ್ ಫ್ರೀ, 2,2 ಸಾವಿರ ಕೊಟ್ರೆ ಈ ಕೈಯಲ್ಲಿ ಕೈ ಓಟ್ ಹಾಕಲ್ವಲ್ಲಕ್ಕ. ಬರೀ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲೇ 38,000 ಜನ 2,2 ಸಾವಿರ ತಗೊಂಡಿದ್ದಾರೆ. ಅವರು ಅವ್ರ ಯಜಮಾನರು ಅವ್ರ ಮತ ಹಾಕಿದ್ರು ನಮ್ಗೆ 1,20,000 ಓಟ್ ಬರ್ಬೇಕು ಚಿಕ್ಕಬಳ್ಳಾಪುರದಲ್ಲಿ. ಯಾರೋ ಹೇಳಿದ್ರು ಬಸ್ಸಲ್ಲಿ ಫ್ರೀ ಆಗಿ ಹೋಗೋರಲ್ಲ ಬಿಜೆಪಿ ಅವ್ರು ಮಾತಾಡ್ತಿರ್ತಾರೆ, ಅವ್ರಿಗೆ ಏನ್ ಕೆಲಸ ಇಲ್ಲ. ಬಿಜೆಪಿ ಅವರು ಕನಸು ಕಾಡ್ತಿದ್ದಾರೆ. 28 ಅಂತ 26 ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ದು 23, ಅವ್ರದ್ದು 7. ಇದೇ ನಂಬರು ಅಂತಾರಲ್ಲ. ಈಗ ಏನಾದ್ರು ಹೇಳಿದ್ರೆ ಬಿಜೆಪಿ ಅವರು ಅಂತಾರೆ 23 ಹಂಗೆ ಹಿಂಗೆ. ನಾವು ಹೇಳೋದಿಷ್ಟೇ, ಲೋಕಲ್ ಅಲ್ಲಿ ಒಬ್ಬ ಲೀಡರ್ ಅವನ ಸೇವೆ, ಅವನ ಕನೆಕ್ಟಿವಿಟಿ ಮ್ಯಾಟರ್ ಆಗುತ್ತೆ. ನಾನು 50-60 ಸಾವಿರ ಜನ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ ಗೆದ್ದಾಗಿಂದ. 9 ಆಂಬುಲೆನ್ಸ್ ಬಿಟ್ಟಿದ್ದೀನಿ. 1,500 ಜನ ಪೇಷಂಟ್ಸ್ ನ ಫ್ರೀ ಪಿಕಪ್ ಡ್ರಾಪ್ ಮಾಡಿದ್ದೀವಿ. 40-50 ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. 70,000 ಜನಕ್ಕೆ ಸೀರೆ ಕೊಟ್ಟಿದ್ದೀವಿ. ಸೂಪರ್ 60 ಅಂತ ಬಡ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ. ಆ ಪೇರೆಂಟ್ಸ್ ಎಲ್ಲ ನನ್ನ ಬಿಟ್ಟು ಬಿಜೆಪಿ ಅವರೆಲ್ಲ ನನ್ನ ಕೆಲವರು ಕ್ಲಾಸ್ಮೇಟ್ಸ್ ಯಾಕೋ ಬಿಜೆಪಿ ಅವ್ರನ್ನೆಲ್ಲ ಬೈತ್ಯಾ. ನಮ್ಮ ಸಿದ್ದರಾಮಯ್ಯ ಸಾಹೇಬ್, DK ಸಾಹೇಬ್ ತಟ್ಟೆ ಯಾರು ಬಂದ್ರೆ ಬಿಡ್ತೀವ? ಬಿಡ್ತೀರಾ? ಬಿಡಕ್ಕಾಗುತ್ತಾ? ಅವರು ಬೈತಾರೆ, ನಾವು ಬೈತೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ನ ಕೆಲವರು ನೋಡಿ, ಪ್ರದೀಪ್ಗೆ ದೈವ ಬಲ ಇದೆ ಅನ್ನೋದಕ್ಕೆ ನನ್ನ ಕಣ್ಣೀರು ಸ್ವಲ್ಪ ಬಿಸಿ ಆಗ್ತೀನಿ, ಅದಕ್ಕೆ ನೀರು ಕುಡಿತಾ ಇದ್ದಾರೆ. ಡೈಲಾಗ್ ಆಗ್ತಾ ಬಂತು. ನಾನು ಅಣ್ಣ ಏನೋ ಗೊತ್ತಿಲ್ಲ, ನನ್ನ ದೈವ ಬಲ ಅನ್ಸುತ್ತೆ. ನಾನು ಯಾರ್ಯಾರು ಬೈನೋ ಅವ್ರಿಗೆಲ್ಲ ಲೋಕಸಭೆ ಟಿಕೆಟ್ ಸರ್. ಕೋಲಾರ ಮುನ್ಸ್ವಾಮಿ ಇದೆ, ಟಿಕೆಟ್ ಇಲ್ಲ. ಪ್ರತಾಪ್ ಸಿಂಹ ಇದೆ, ಟಿಕೆಟ್ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಇದೆ, ಟಿಕೆಟ್ ಇಲ್ಲ. ಈಶ್ವರಪ್ಪ ಇದೆ, ಟಿಕೆಟ್ ಇಲ್ಲ. ಸಿಟಿ ರವಿ ಅವರು ಇದೆ, ಅವ್ರಿಗೂ ಟಿಕೆಟ್ ಇಲ್ಲ ಅಲ್ವಾ. ನನಗೆ ದೈವ ಬಲ ಇದೆ. ಇಲ್ಲ ಅಂದ್ರೆ ಬೆಲ್ಲ ಆಗುತ್ತಾ? ನಾನು ಅದೇ ನಮ್ಗೆ ನೋಡಿ, ನಾನು ಲಾಸ್ಟ್ 1 ವರ್ಷ ಎದುರಾಕೊಂಡವ್ರು ಇವರೆಲ್ಲ ಎದುರಾಕೊಂಡವ್ರು. ಅದೇ ನಾನು ಅನ್ಕೊಂಡು
ಯಾಕೆ ಗೊತ್ತಾನ? ಪ್ರದೀಪ್ ಈಶ್ವರ್ ಯಾಕೆ ಗೆದ್ದ ಗೊತ್ತಾ? ಅವ್ರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ. ಅಣ್ಣ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನದಿಂದ ನಾನು ಗೆದ್ದಿರ್ಬೇಕಾದ್ರೆ ರಕ್ಷಾರಾಮಯ್ಯ ಅವರ ತಾತ, ಕುಟುಂಬ, ಅಪ್ಪ ಅಮ್ಮ, ಕೋಟ್ಯಾಂತರ ಜನರ ಬಡವರ ಕಷ್ಟ ಉಳಿಸಿದಾರಲ್ಲ, ಅವ್ರು ಕಾಪಾಡಬೇಕು ತಾನೆ. ಪ್ರದೀಪ್ ಈಶ್ವರ್ 5 grand ಐಟಿ ಗಾಡಿ ಅಂತ ನಾನು ಬೆಳಗ್ಗೆ ಎದ್ದು ಬಾಗಿಲು ತೆಗೆಯೋಕೆ ಐಟಿ ಒಂದು ಬರ್ತಾನೆ ಅಂತಾನೆ ತೆಗಿತೀನಿ. ನಾನು ರೆಡಿ ಇದ್ದೀನಲ್ಲ ಐಟಿ ಅಂತ ಕೇಳ್ಬೋದು. ಸೇರಿಸಿದ ದಾನ ತರ್ಬೋದು, ಅಪ್ಪ ಸುಶಿ ಒಳ್ಳೆ ಬೇಜಾರು ಪಡಿರ್ಬೋದು. ಏನೋ ತಪ್ಪ ಹೊಂಟೋಗ್ತಾರ ಅವ್ರೆ. ಏನ್ಬಿಟ್ಟದ ಐಟಿ ಅವ್ರು ಬಂದು ಸರಿಯಾಗಿ ಮೋಟಿವೇಟ್ ಮಾಡ್ತೀನಿ ಅರ್ಧ ಗಂಟೆ. ಅವರು ಕೂಡ ರಿಸೈನ್ ಮಾಡಿ ನಮ್ಮ ಜೊತೆ ಬಂದ್ಬಿಡ್ಬೇಕು ರಾಜಕೀಯಕ್ಕೆ. ಏಮನ ಕರೆಕ್ಟ್ ಮಾತನಾಡಿ ಒಳಗೆ ಸೊತ್ತೆ. ಮೊನ್ನೆ ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡ್ತಾರೆ. ಲೋನ್ ಅಪ್ಲೈ ಮಾಡಿದ್ರೆ ನನ್ನ ಫೈನಾನ್ಸ್ ಟೀಮ್ ಅವ್ರು ಹೇಳಿದ್ರು, ಸರ್ ನಮ್ಮ ಎಲಿಜಿಬಿಲಿಟಿ ಬರೀ 1 ಕೋಟಿ. ನಾನು ಕೇಳಿದೆ, ಇಲ್ಲ ಬಾರಿ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, 2 ಕೋಟಿ ಬರಬೇಕು, ಮ್ಯಾನೇಜರ್ ಕಳಿಸುವಂತೆ. ಮ್ಯಾನೇಜರ್ನ ಕುತ್ಕೊಂಡು ಅರ್ಧ ಗಂಟೆ ಮೋಟಿವೇಟ್ ಮಾಡಿ ಅವ್ರಿಗೆ ಏನಾಯ್ತಲ್ಲ, ಸರ್ ನೀವು ಸ್ಯಾಂಕ್ಷನ್ ಕೊಡ್ಬೋದು ಸರ್. ಮ್ಯಾನೇಜರ್ ಅರ್ಧ ಗಂಟೆ ಕುತ್ಕೊಂಡು ಮೋಟಿವೇಟ್ ಮಾಡಿದೆ, ಸರ್ ಹಿಂಗೆ ಅವ್ರಿಗೆ ಏನು ಗೊತ್ತಾರ ಅರ್ಧ ಗಂಟೆ 1 ಕೋಟಿ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡ್ಬೋದು. ಐಟಿ ಅವ್ರು ಬಂದು ನಾನು ಮೋಟಿವೇಟ್ ಮಾಡಿದ್ರೆ ಅವ್ರ ಕೆಲಸ ರಾಜಕೀಯ ಬರ್ತಾರೆ ನನ್ನ ಜೊತೆ. ಬಿಜೆಪಿ ಯಾವಾಗ ಕಳಿಸ್ತಾರ? ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೊಟ್ಟು ಬೆದರಿಕೆಗಳಿಗೆ ಪಕ್ಕ ನನ್ನ ಮಕ್ಕಳಲ್ಲ ನಾವು. ಎಸ್, MS ರಾಮಯ್ಯ ಕುಟುಂಬ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಅವ್ರ ಕೊಡುಗೆಗೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಮೋಟಿವೇಟ್ ಮಾಡಿ. ನಾವು ಹೇಳಬೇಕು, ದ ನ್ಯೂ ಸೆಟ್ ಆಫ್ ಪಾಲಿಟಿಕ್ಸ್. ಇವತ್ತು ಬಿಜೆಪಿ ಅವರು ಅವ್ರ ಬಗ್ಗೆ ಯಾರು ಹೇಳಿದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್. ನಾನು ಕೇಳಿದ್ರು, ಯೂಟ್ಯೂಬ್ ತೆಗೆದ್ರೆ ಅಣ್ಣ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು, ನಾನಿದು ಅಂತ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದ್ರೆ ಬೇರೆಯವ್ರಿಗೆ ಕೆಲಸ ಹೇಳಬೇಕು. ಸೊ ನೀವು ಹೇಳಬೇಕು, ಈ ಜನರೇಷನ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಕಷ್ಟಪಟ್ಟು ಬೆಳೆಯೋದಂತೆ ಎಲ್ಲ ಮನೆ ಕಾಯ್ತಾರೆ ಇರೋದಂತೆ. ಅಷ್ಟು ಮಾತ್ರ ಯಾಕೆ ಕಷ್ಟಪಡಬೇಕು? ಬೆಳೆದ್ಮೇಲೆ ಒಂದಷ್ಟು ಬಿಲ್ಡಪ್ ಕೊಡಕ್ಕೂ ಆಗಲ್ಲ ಅಂದ್ರೆ ಬಿಲ್ಡ್ ಆಗೋದು ಏನಕ್ಕಣ? ಏನಕ್ಕೆ? ಅದಕ್ಕೆ ನೋಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ. ಯಾಕೆ ಹೇಳಿ, ಈಗ ಬಿಜೆಪಿ ರೈಟ್ ತಗೊಂತಾ ಇದ್ದಾರೆ. ಯಾಕೆ? ಅವ್ರ ಬಗ್ಗೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ನಾವು ಹೇಳ್ಕೊಟ್ರೆ ಅವ್ರ ಅಡ್ರೆಸ್ ಹೊರಟೋಗ್ತಾರೆ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ಎಲ್ಲಕ್ಕಾಗಿ ದಯವಿಟ್ಟು ನಮಗೆ 50,000 ಓಟು ನಮಗೆ ಲೀಡ್ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಗ್ಯಾರಂಟಿಗಳು ಖಂಡಿತವಾಗೂ ಕೈ ಹಿಡಿಯುತ್ತೆ. 50,000 ಕೋಟಿ ಇವತ್ತು ಗ್ಯಾರಂಟಿಗಳನ್ನು ಖರ್ಚು ಮಾಡ್ತಿರೋದು. ಪ್ರತಿ ಮನೆಗೆ 2,000 ರೂಪಾಯಿ. ನಿಮ್ ಲೈಫಲ್ಲಿ, ನನ್ನ ಲೈಫಲ್ಲಿ 2,000 ಕೆಲಸ ಮಾಡದೇ ಇರ್ಬೋದು. ಅಣ್ಣ, ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆಗೆ ಹೋದ್ರೆ ಅಣ್ಣ ಈಗಲೂ ಸಂಧಿಗಳಲ್ಲಿ ಮನೆ ಬೆಂಕಿದೆಯಾ ಅಂದ್ರೆ ನನಗನ್ಸುತ್ತೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನ, ಯಾವ್ದಾದ್ರು ಅಂಡರ್ ಡೆವಲಪ್ ಕಂಟ್ರೀಸ್ ಅಲ್ಲಿ ಇದ್ದೀನ. ಆ ಸಂಧಿಗಳಿಗೆ ಹೋಗ್ತಾ ಇದ್ರೆ ನನ್ಗೆ ಇವತ್ತು ನೋವಾಗುತ್ತೆ. 10 ವರ್ಷ ರೂಲ್ ಮಾಡ್ತಾರೆ ಹೇಳಿದ್ರು, ಸಿಂಗಪೂರು, ಮಲೇಷಿಯಾ, ಮಾಲ್ಡೀವ್ಸ್ ಮಾಡ್ತಾರಂತೆ. ನನಗೆ ಚಿಕ್ಕಬಳ್ಳಾಪುರ ಮಾಡಕ್ಕೆ ಇನ್ನು 10 ವರ್ಷ ಬೇಕಲ್ಲ. 50% UGD ಇಲ್ಲ ಟೌನ್ ಅಲ್ಲಿ. ಮಳೆ ಜೋರಾಗಿ ಬಂದ್ರೆ ರೋಡ್ ಬರುತ್ತೆ ಚರಂಡಿ. ಅಲ್ಲ, ನಾವು ಒಂದು ಟೌನ್ಗೆ 50% UGD ಇಲ್ಲ ಅಂದ್ರೆ ಇದು ಯಾವ ಸಿಂಗಪುರ? ನನಗೆ ಸಿಂಗಪುರ ಹಂಗಿರುತ್ತೆ ಅಂತ ಸಲ ಹೋಗ್ಕೊಂಡು ಬರ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಕೆಲವು ಹಿರಿಯರ ನಾನು ಹೇಳೋದಿಷ್ಟೇ, ನಾವು ನಮ್ಮ ಜೊತೆ ಫೈಟ್ ಮಾಡಕ್ ಬಂದಿರೋರು. ನಮ್ಮ ಕೆಪಾಸಿಟಿ ಮೇಲೆ ನಂಬಿಕೆ ಇದೆ ನಮ್ಗೆ. ನಮ್ಮ MLAಗಳ ಮೇಲೆ, ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ನಂಬಿಕೆ ಇದೆ. ನೀವೆಲ್ಲರೂ ಕಷ್ಟಪಟ್ಟು, ನಾನು ಹೇಳೋದಿಷ್ಟೇ, ಎಲ್ಲ ಯಂಗ್ಸ್ಟರ್ಸ್ ಹೆಂಗ್ ಪ್ಲೇಟ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ರಕ್ಷಾರಾಮಯ್ಯ ಒಂದು ಅವಕಾಶ ಕೊಟ್ಟು ನೋಡಿ. ಶಾಶ್ವತ ನೀರಾವರಿಯನ್ನ ತಂದುತ್ತಿರ್ತೀವಿ ನಾವು. ಇವತ್ತು ಎತ್ತಿನ ಹೊಳೆ ಯೋಜನೆ ಏನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುನ್ನುಡಿ ಬಂದಿದ್ದು, ಅದನ್ನ ನಾನು, ನಮ್ಮ ರಕ್ಷಾ, ನಮ್ಮ ಶಾಸಕರು ಈ 5 ವರ್ಷ
ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಧ್ವನಿ ಹಾಕ್ತೀವಿ. ಇವತ್ತು ಭಾಷೆಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟ್ ಕರೆಕ್ಟ್ ಆಗಿ ನಮ್ಮ ಕಡೆ ಡಿಸ್ಪೋಸ್ ಮಾಡಕ್ ಆಗ್ತಿಲ್ಲ. ಮೂರನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ದೊಡ್ಡಬಳ್ಳಾಪುರದವರೆಗೂ ಮೆಟ್ರೋ ಇದೆ. ಇವತ್ತು ನಮ್ಗೊಂದು ಕನಸಿದೆ, ಚಿಕ್ಕಬಳ್ಳಾಪುರ ಬೆಂಗಳೂರು ಟ್ವಿನ್ ಸಿಟೀಸ್ ಆಗಿ ಎಮರ್ಜ್ ಆಗುತ್ತೆ. ನೋಡಿ, ಮೊದಲು ಯಲಹಂಕ, ಇವಾಗ ಯಲಹಂಕದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಸ್ಲೋಲಿ ದೇವನಹಳ್ಳಿ ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಮುಖಂಡರ ಮೇಲೆ ನಂಬಿಕೆ ಇದೆ. ನೀವೆಲ್ಲರೂ ಕಷ್ಟಪಟ್ಟು, ನಾನು ಹೇಳೋದಿಷ್ಟೇ, ಎಲ್ಲ ಯಂಗ್ಸ್ಟರ್ಸ್ ಹೆಂಗ್ ಪ್ಲೇಟ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ರಕ್ಷಾರನ್ನವ್ರಿಗೊಂದು ಅವಕಾಶ ಕೊಟ್ಟು ನೋಡಿ, ಶಾಶ್ವತ ನೀರಾವರಿಯನ್ನ ತಂದುತ್ತಿರ್ತೀವಿ ನಾವು. ಇವತ್ತು ಎತ್ತಿನ ಹೊಳೆ ಯೋಜನೆ ಏನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುನ್ನುಡಿ ಬಂದಿದ್ದು, ಅದನ್ನ ನಾನು ನಮ್ಮ ರಕ್ಷಾನ ನಮ್ಮ ಶಾಸಕರು ಈ 5 ವರ್ಷದಲ್ಲಿ ತರ್ತೀವಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಧ್ವನಿ ಹಾಕ್ತೀವಿ. ಇವತ್ತು ಭಾಷೆಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟ್ ಕರೆಕ್ಟ್ ಆಗಿ ನಮ್ಮ ಕಡೆ ಡಿಸ್ಪೋಸ್ ಮಾಡಕ್ ಆಗ್ತಿಲ್ಲ. ಮೂರನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ದೊಡ್ಡಬಳ್ಳಾಪುರದವರೆಗೂ ಮೆಟ್ರೋ ಇದೆ. ಇವತ್ತು ನಮ್ಗೊಂದು ಕನಸಿದೆ, ಚಿಕ್ಕಬಳ್ಳಾಪುರ ಬೆಂಗಳೂರು ಟ್ವಿನ್ ಸಿಟೀಸ್ ಆಗಿ ಎಮರ್ಜ್ ಆಗುತ್ತೆ. ನೋಡಿ, ಮೊದಲು ಯಲಹಂಕ, ಇವಾಗ ಯಲಹಂಕದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಸ್ಲೋಲಿ ದೇವನಹಳ್ಳಿ ಹೋಗೋಯ್ತು. ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರ ಭರವಸೆ. ನಾನು ನೆಕ್ಸ್ಟ್ ಎಲೆಕ್ಷನ್ ಹೋಗೋ ಅಷ್ಟೊತ್ತಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಚಿಕ್ಕಬಳ್ಳಾಪುರ ಮೆಟ್ರೋ ಅನೌನ್ಸ್ ಮಾಡಿಸ್ಕೊಂಡೇ ಹೋಗ್ತೀನಿ. ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ನಮ್ಗೆ ಚೆನ್ನಾಗಿ ನೋಡ್ಕೊಂತಾರೆ. ನಾವೇನು ಕೇಳಿದ್ರು ಇಲ್ಲ ಅಂದಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಗೊಂಡೋಗಿರೋ ಶಾಸಕ ನಾನು. ಸಿದ್ದರಾಮಯ್ಯ ಸಾಹೇಬರು DKC ಸಾಹೇಬ್ರ ಹತ್ರ, ಮೊನ್ನೆ DKC ಸಾಹೇಬ್ರ ಹತ್ರ ಹೋಗಿ, ಸರ್ ಒಂದು 8 ಕೋಟಿ ರೂಪಾಯಿ ಕಡೆ ಬೇಕು ಅಂದ್ರೆ, ಹೌದಾ ಸರಿ ಕೊಡು, ಇನಿಷಿಯಲ್ ಮಾಡೇ ಬಿಟ್ರಲ್ಲೇ, ಇನಿಷಿಯಲ್ ಮಾಡೇ ಬಿಟ್ಟು. ಇದು ನಮ್ಮ DKC ಸಾಹೇಬ್. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಸರ್ ಇನ್ನು ರೋಡ್ ಬಂದಿದೆ ಸರ್, ನಾನೀಗ ಕೆಲವು ಹಳ್ಳಿಗಳಿಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ ರಸ್ತೆ ಆಗಿಲ್ಲ ಸರ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇನಿಷಿಯಲ್ ಮಾಡಿದ್ರು. ಅವರಿಬ್ರು ನನ್ನ ರಾಜಕೀಯ ಜೀವನದ 2 ಕಣ್ಣುಗಳು. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ಸೀನಣ್ಣ ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ರಕ್ಷಾನ್ನ ಗೆಲ್ಲಬೇಕು. ಇದು ಚುನಾವಣಾ ಪ್ರಚಾರ ಆಗಿರೋದ್ರಿಂದ ಜಾಸ್ತಿ ಡೈಲಾಗ್ ಶಬ್ದಕ್ಕಾಗಿದೆ. ನಾಮಿನೇಷನ್ ಪ್ರಾಣ 1 ಲಕ್ಷ ಜನ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ನಾಮಿನೇಷನ್ ಕೊಡ್ತಾರೆ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ 1 ಲಕ್ಷ ಜನ ನಾಮಿನೇಷನ್ಗೆ ಸೇರ್ತಿದ್ದಾರೆ. ಹೆಂಗ್ ಬ್ಲಡ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ನಮ್ಮ ರಕ್ಷಾ ನನಗೆ ತುಂಬಾ ವಿಷನ್ ಇದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಯಾರೋ ಕೇಳಿದ್ರು, ಪ್ರದೀಪ್ ನೀನ್ ಯಾಕೆ ಜೋಬಿಂದ ದುಡ್ಡು ಹಾಕ್ತಿದ್ಯಾ, 9 ಆಂಬ್ಯುಲೆನ್ಸ್ ಯಾಕಿದೆ, MBBS ಇಂಜಿನಿಯರಿಂಗ್ ಹೋಗ್ತಾರೆ ವಿದ್ಯಾರ್ಥಿಗಳು 5,000 ಸ್ಕಾಲರ್ಶಿಪ್ ಕೊಟ್ಟೆ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ, 20,000 ಮಕ್ಕಳಿಗೆ ದೀಪಾವಳಿ ಬಟ್ಟೆ ಕೊಡಿಸ್ದೆ, ಅಂಗನವಾಡಿ 5,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ, ಸೂಪರ್ 60 ಅಂತ ಪ್ರತಿ ಗೌರ್ಮೆಂಟ್ ಸ್ಕೂಲ್ ಇಂದ ಟಾಪ್ ಅನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆಸ್ತಿದೀವಿ. 550 ಜನಕ್ಕೆ ಈಗ ಫ್ರೀ ಸಿಟಿ ಕೋಚಿಂಗ್ ಅಸೆಂಬ್ಲಿ ಅವ್ರು ಮಾಡ್ತಿದ್ವಿ. ಯಾಕೆ ಮಾಡ್ತಿದ್ವಿ ಗೊತ್ತಾ? ಪ್ರದೀಪ್ ಈಶ್ವರ್ ಅಂತ ಹುಡುಗ ಏನೋ ಮಾಡ್ತಾನೆ ಅಂತ ಚೆನ್ನಾಗಿ ಓಟ್ ಕೇಳಿದ್ದಾರೆ. ನಾಳೆ ನಾನೊಬ್ಬ ಗೆದ್ರೆ 1000 ಜನ ಯಂಗ್ಸ್ಟರ್ಸ್ ನ ವೋಟರ್ಸ್ ನಂಬ್ತಾರೆ. ನಾನೊಬ್ಬ ಫೇಲ್ ಆದ್ರೆ 7 ಜನ ಇದ್ದಾರೆ ಅನ್ಕೊಂತಾರೋ. ಆ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಜನರೇಷನ್ ಪಬ್ಲಿಕ್ ಮುಂದೆ ಓಟ್ ಕೇಳಕ್ ಕೊಡಪ್ಪ. ಪ್ರದೀಪ್ ಈಶ್ವರ್ ಅವಕಾಶ ಕೊಟ್ವಿ, ಎಂತ ಒಳ್ಳೆ ಕೆಲಸ ಮಾಡ್ದ. ರಕ್ಷಾರನ್ನ ಅವಕಾಶ ಕೊಟ್ವಿ, ಎಂತ ಒಳ್ಳೆ ಕೆಲಸ ಮಾಡ್ದ. ನಾವೆಲ್ಲ ಒಂದು ಜನರೇಷನ್ ಮುನ್ನುಡಿ ಬರೀತೀವಿ. ನಮ್ಮ ರಕ್ಷಾ ಅಣ್ಣಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ತಿರ್ಗೊಂದು 10 ಫೋನ್ ಕಾಲ್ ಮಾಡಿ ನೆಂಟರಿಗೆ, ನೀವು ನೆಂಟರಿರ್ತಾರೆ 8 ಅಸೆಂಬ್ಲಿಯಲ್ಲಿ, ಅವ್ರು ರಿಕ್ವೆಸ್ಟ್ ಮಾಡಿ, ನೀವು ಕೇಳಿದ್ರೆ ಒಂದು 10 ಕಾಲ್ ಮಾಡ್ತಾರೆ. ದಯವಿಟ್ಟು ರಕ್ಷಾ ಅಣ್ಣ ಓಟ್ ಹಾಕಿ. ರಕ್ಷಾ ಅಣ್ಣ ಅಭ್ಯರ್ಥಿ ಅಲ್ಲ, ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಓಡ್ತೀವಿ. ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಓಡ್ತೀವಿ. ಒಳ್ಳೇದಾಗುತ್ತೆ. ಖಂಡಿತವಾಗೂ ನಮ್ಮ ರಕ್ಷಾ ಅಣ್ಣಗೆ, ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಮುಖಂಡರಿಗೂ ಒಳ್ಳೇದಾಗಬೇಕು. ಯಲಹಂಕ ಎಲ್ಲ ಜನತೆಯನ್ನು ನಾನು ವಿನಂತಿಸ್ತೇನೆ, ದಯವಿಟ್ಟು ನಮ್ಮೊಂದು ಅವಕಾಶ ಕೊಡಿ, ನಮ್ಮ ಅಣ್ಣನ ಗೆಲ್ಲಿಸ್ಕೊಡಿ. ನನಗೆ ಅಣ್ಣ ಆಗ್ಬೇಕು ಅವರು, ನನ್ನ ಅಣ್ಣ, ನನ್ನ ರಕ್ಷಾ ಅಣ್ಣ ನನ್ನ ಕೈ ಮುಗಿದು ಕೇಳ್ತೀನಿ. ಯಲಹಂಕ ಮಹಾಜನತೆ ನಿಮ್ಮ ಭರವಸೆನ ಉಳಿಸ್ಕೊಳ್ತೀವಿ. ಧೈರ್ಯ ಅನ್ನೋದು ನಮ್ಮ ಕೇರ್ ಆಫ್ ಅಡ್ರೆಸ್, ಭಯ ಅನ್ನೋದು ನಮ್ಮ ಡಿಕ್ಷನರಿಯಲ್ಲಿ ಕೂಡ ಇಟ್ಕೊಂಡಿಲ್ಲ ನಾವು. ಶಾಲು ಹಾಕೊಂಡಿರೋರು ಯಾವುದೋ ಬೂತಲ್ಲಿ 100 ಜನ ಶಾಲು ಹಾಕೊಂಡಿದ್ರು. ಆ ಬೂತಲ್ಲಿ ಅವ್ರು
ನಮ್ಮ ನಮ್ಮ ರಕ್ಷಾ ಅಣ್ಣನ ಜೊತೆ ಇರಬೇಕು, ನಮ್ಮ ಕೇಶವಣ್ಣವರು ಟೀಮು, ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ಕ್ಯಾಡರ್